ರವಿಯು ಒಂದು ಚಿಕ್ಕ ಶಾಲೆಗೆ ಹೋಗುವ ಹುಡುಗನು. ಅವನಿಗೆ ಶಾಲೆಯಲ್ಲಿ ಪುಸ್ತಕದ ಬದಲು ಚಿತ್ರ ಬಿಡಿಸುವುದು ತುಂಬ ಇಷ್ಟ. ಒಂದು ದಿನ ಶಾಲೆಗೆ ಹೋಗುವ ದಾರಿಯಲ್ಲಿ ದೊಡ್ಡ ಆಲದ ಮರದ ಕೆಳಗೆ ಒಂದು ನೀಲಿ ಪೆನ್ ಸಿಕ್ಕಿತು. ರವಿ ಅದನ್ನು ಸಂತೋಷದಿಂದ ತೆಗೆದುಕೊಂಡನು. ತರಗತಿಯಲ್ಲಿ ರವಿ ಆ ಪೆನ್ನಿನಿಂದ ಒಂದು ಹಕ್ಕಿಯ ಚಿತ್ರ ಬಿಡಿಸಿದನು. ಅಚ್ಚರಿಯಾಗಿ ಆ ಹಕ್ಕಿ ಕಾಗದದಿಂದ ಹೊರಗೆ ಬಂದು ಹಾರಲು ಶುರುಮಾಡಿತು. ಆ ಪೆನ್ನಿನಿಂದ ರವಿ ಬರೆಯುವುದು, ಚಿತ್ರಿಸುವುದು ನಿಜವಾಗುತ್ತಿತ್ತು. ರವಿ ಆ ಮಾಯಾ ಪೆನ್ನನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಿದನು. ತನ್ನ ಸ್ನೇಹಿತರಿಗೆ ಉತ್ತರ ಬರೆಯಲು ಸಹಾಯ ಮಾಡಿದನು. ತರಗತಿಯನ್ನು ಸುಂದರಗೊಳಿಸಲು ಹೂಗಳನ್ನು ಬಿಡಿಸಿದನು ಮತ್ತು ಫಲಕದ ಮೇಲೆ ನಗು ಎಂದು ಬರೆದನು. ಸಂಜೆಯಾಗುತ್ತಿದ್ದಂತೆ ಆ ಪೆನ್ ಮಾಯವಾಯಿತು. ರವಿ ನಗುತ್ತಾನೆ ಹೇಳಿದನು, ಮಾಯೆಗಿಂತ ದೊಡ್ಡದು ಒಳ್ಳೆಯ ಮನಸ್ಸು ಮತ್ತು ಕಲಿಕೆ. ನೀತಿ: ನಮ್ಮ ಪ್ರತಿಭೆಯನ್ನು ಒಳ್ಳೆಯದಕ್ಕೆ ಬಳಸಬೇಕು.